ನೋಡಿ, ಈಗ ಮೈಕ್ರೋ ಫೈನಾನ್ಸ್ ಇಶ್ಯೂ ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಯಾರು ಬಡ್ಡಿಕೋರರು ಇದ್ದಾರೆ ಅವ್ರುಗಳ ವಿರುದ್ಧ ನಿರಂತರವಾಗಿ ಕಂಪ್ಲೇಂಟ್ ಕೊಡಿ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಕಡಿಮೆ ಆಗಿಲ್ಲ ಅನ್ನೋದಕ್ಕಿಂತ ಈಗ ಸಾಕಷ್ಟು ಜನ ಬಡ್ಡಿ ಕೊಟ್ಟಿರ್ತಾರೆ, ಬಡ್ಡಿ ತೊಗೊಂಡಿರ್ತಾರೆ. ಅಲ್ಲೆಲ್ಲಿ ನಿಯಮ ಮತ್ತು ಕಾನೂನು ಏನು ಪ್ರಾವಿಷನ್ಸ್ ಇದೆ ಅದು ಮೀರುತ್ತೆ. ಆ ಸಂದರ್ಭದಲ್ಲಿ ನಾವು ಡೆಫಿನೆಟ್ಲಿ ಇಂಟರ್ವ್ಯೂನ್ ಆಗಿ ಅಗತ್ಯ ಕ್ರಮ ಕೈಗೊಳ್ತೀವಿ. ಈಗ ಕೆಲವು ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟಲ್ಲಿ ಸುಮ್ಮನೆ ನಾನು ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೆ, ಅವ್ರು ನನಗೆ ಬೆದರಿಕೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಆಗಲ್ಲ. ಅದೇನಿದೆ ಅಂತ ಒಂದು ಕನಿಷ್ಠ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಮ್ಮ ಎಲ್ಲ ಠಾಣಾಧಿಕಾರಿಗಳಿಗೆ, ನಮ್ಮ ACPಗಳಿಗೆ, DCPಗಳಿಗೆ ಈ ಥರದ್ದು ಯಾವುದೇ ವಿಷಯ ಸರ್ಫೇಸ್ ಆದಂಥ ಸಂದರ್ಭದಲ್ಲಿ ಆದ್ಯತೆ ಮೇಲೆ ಕ್ರಮ ತಗೊಳ್ಳಿ ಅಂತ ಒಂದು ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ಮಾಡ್ತಾಯಿದ್ದೀವಿ ಕೂಡ. ಮತ್ತು ನಾನು ಸಾರ್ವಜನಿಕರಿಗೆ ಭಾಳ ಮುಕ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಯಾರೇ ಒಂದು ಹಣ ವಸೂಲಾತಿ ಅಥವಾ ಬಡ್ಡಿ ವಸೂಲಾತಿ ಅಥವಾ ಅವ್ರು ಕೊಟ್ಟಿರುವಂಥ ಹಣ ಬೇಡುವಂಥದ್ದು, ಮನೆಗೆ ಬರುವಂಥದ್ದು, ಬೆದರಿಕೆ ಹಾಕುವಂಥದ್ದು, ರಸ್ತೆಯಲ್ಲಿ ಅಡ್ಡ ಹಾಕುವಂಥದ್ದು, ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಎತ್ಕೊಂಡು ಹೋಗುವಂಥದ್ದು, ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕುವಂಥದ್ದು, ಮನೆಯೊಳಗೆ ಬಂದು ಕೂತ್ಕೊಂಡು ಗಲಾಟೆ ಮಾಡುವಂಥದ್ದು, ಅವರಿಗೆ ಅವಮಾನ ಆಗೋ ರೀತಿ ನಡ್ಕೊಳುವಂಥದ್ದು, ಅದು ಯಾವುದೂ ಮಾಡೋಂಗಿಲ್ಲ. ಒಂದು ಫೇರ್ ಕೋಡ್ ಆಫ್ ಕಂಡಕ್ಟ್ ಅಂತ RBI ಗೈಡ್ಲೈನ್ಸೇ ಇದೆ, ಆ ಪ್ರಕಾರನೇ ಮಾಡಬೇಕು. ಅದನ್ನು ಮೀರಿ ಯಾರೇ ನಡ್ಕೊಂಡ್ರೂ ಅಂಥ ವ್ಯಕ್ತಿಗಳ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಥ್ಯಾಂಕ್ ಯು.